SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇದು ಫುಟ್ಪಾತ ಇಲ್ಲ ಅಂದರೆ ಇದು ಆಕಾಶನ, ಇದು ಮೇಲೂ ಇಲ್ಲ ಕೆಳಗೂ ಇಲ್ಲ, ಆ ಥರ ಇರೋದಕ್ಕೆ ನಮ್ಮ ಇಂಜಿನಿಯರ್ಸ್ ಇದನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನಮಗೆ ಜನರಿಗೆ 20,500 ಕೋಟಿ ನಷ್ಟ ಆಗಿದೆ ಆಫ್ ಪಬ್ಲಿಕ್ ಫಂಡ್ಸ್. ಓಟ್ ಪವರ್ ಸಿಕ್ಕಾಗ ಯಾರಿಗೆ ಓಟ್ ಹಾಕ್ತೀಯ ನೀನು ಹೇಳಪ್ಪ? ಓಟ್ ಹಾಕೋದು ಬೇಡ ಅನಿಸ್ತೈತೆ. ಏನೇ ಸಮಸ್ಯೆ ಇದ್ರೂ ಕೂಡ ತೊಂದರೆ ಆಗ್ತಿರೋ ಜನರಿಗಾಗಿ ಈಗ ಫುಟ್ಪಾತ್ ಬಗ್ಗೆ ನೀವು ಗೊತ್ತಿರೋ ವಿಷಯನೇ, ಬಟ್ ಇದ್ರ ಬಗ್ಗೆ ಯಾರು ಸಮಸ್ಯೆ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಬಟ್ ಇದ್ರ ವಿರುದ್ಧ ಗೌರ್ಮೆಂಟ್ ಕೂಡ ಏನು ಮಾಡ್ತಾ ಇಲ್ಲ, ಯಾಕೆ ಏನು ಅನ್ನೋದು. ಸೊ ನಾವು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಇವಾಗ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಬ್ಯಾನರ್ ಅಂದಿದ್ದಕ್ಕೆ ನಾವು ಕೆಟ್ಟೋರಾಗಿದ್ದೀವಿ. ಬಟ್ ಆ್ಯಕ್ಚುಲಿ ಈ ಬ್ಯಾನರ್ ನೋಡ್ರಿ, ಇಲ್ಲಿ ಫುಟ್ಪಾತ್ ಮೇಲೆ ಇದೆ, ಇಲ್ಲಿ ಓಡಾಡೋದಕ್ಕೆ ತುಂಬ ಜನಕ್ಕೆ ಸಮಸ್ಯೆ ಆಗ್ತಾಯಿದೆ. ಇದೇ ಕಾಸನ್ನ ಇದೇನಿಲ್ಲ ಅಂದ್ರೂ ಒಂದು 500 ರೂಪಾಯಿ 700 ರೂಪಾಯಿ ಆಗುತ್ತೆ. ಅದೇ ಕಾಸನ್ನ ತೊಗೊಂಡು ಬಂದು ಈ ರೋಡಲ್ಲೇ ಏನಿಲ್ಲ ಅಂದ್ರೂ ಒಂದು 100 ಮೇಲೆ ಇದ್ದಾವೆ. ಎಷ್ಟು ಕಾಸಾಯಿತು? ನಮ್ಮ DK ಶಿವಕುಮಾರ್ ಅವ್ರು ಹೇಳ್ತಾರೆ ಆಗ್ದವ್ರಿಗೆಲ್ಲರಿಗೂ ಪೆನಾಲ್ಟಿ ಅಂತ. ಸರ್, ಇವತ್ತವರೆಗೂ ಎಷ್ಟು KOPD ಕೇಸಸ್ ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ? ನಿಮ್ಮ GBI ಟೀಮಲ್ಲಿ ನಾವು ಆಲ್ರೆಡಿ RTIs ಫೈಲ್ ಮಾಡಿದ್ದೀವಿ. ಇವತ್ತವರೆಗೂ ಎಷ್ಟು ಜನಕ್ಕೆ ಪರ್ಮಿಷನ್ ಸಿಕ್ಕಿದೆ ಈ ಥರ ಬ್ಯಾನರ್ಸ್ಗೆ? ಇಲ್ಲ. ನೀವು ಇವಾಗ ಮೊನ್ನೆಯಿಂದ ನೀವು ಚಾರ್ಜಸ್ ಮಾಡ್ತಾಯಿದ್ದೀರಾ ಅಂದರೆ ನೀವೇ ಅಂದಿರೋ ಮಾತಿಗೆ ನಿಮ್ಮದು ಮಾತಿಂದ ಎಷ್ಟು ಜನಕ್ಕೆ ಪೆನಾಲ್ಟಿ ಹಾಕ್ಸಿದ್ದೀರಾ ಅನ್ನೋದನ್ನ ನಾವೆಲ್ಲರೂ ಜನರು ಕೇಳಬೇಕು ಅಂತ ಇದ್ದೀವಿ. ಯಾಕಂದರೆ ಈ ಬ್ಯಾನರ್ಸಿಂದ ದೀಸ್ ಆರ್ ಆಲ್ ಅಡ್ವರ್ಟೈಸಿಂಗ್ ಸ್ಪೇಸಸ್, ಇಲ್ಲೀಗಲ್ ಅಡ್ವರ್ಟೈಸಿಂಗ್ ಸ್ಪೇಸಸ್. ನಮಗೆ ಜನರಿಗೆ 20,500 ಕೋಟಿ ನಷ್ಟ ಆಗಿದೆ ಆಫ್ ಪಬ್ಲಿಕ್ ಫಂಡ್ಸ್. ಇದನ್ನು ನೀವು ಚಾರ್ಜಸ್ ಆಗಿ ನೀವು ಮಾಡಿದಿದ್ರೆ, ಇಲ್ಲ ಪೆನಾಲ್ಟಿ ಆಗಿ ಮಾಡಿದಿದ್ರೆ, ಸಿಂಪಲಾಗಿ ನಮ್ಮ ಹತ್ರ 21,000 ಕೋಟಿ ಇರೋದು ಆ ಫುಟ್ಪಾತ್ನ ರೆಡಿ ಮಾಡಿಸ್ಬೋದಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಒಣಗೋಗ್ತಾ ಇದೆ ಗಿಡಗಳು, ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಬೋದಿತ್ತು. ಇದ್ರ ಮೇಲ್ಗಡೆ ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂ ಏನು ಲೈಟ್ಸ್ ಎಲ್ಲ ಇನ್ನೂ ಡೇಯಲ್ಲಿ ಉರಿತಾ ಇದೆ. ಇದನ್ನೆಲ್ಲ ಯಾರು ಮಾನಿಟರ್ ಮಾಡ್ತಿದ್ದೀರಾ? ವಿ ಕುಡ್ ಹ್ಯಾವ್ ಬ್ರಾಟ್ ಇನ್ ಸಮ್ ಸಿಸ್ಟಮ್ಸ್ ದಟ್ ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ಈವ್ನಿಂಗ್ ಆಯಿತು ಅಂದರೆ ಒಂದು AI ಸೆನ್ಸರ್ ಹಾಕಿದ್ರೆ ಅದು ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಟೈಮ್ ಬೇಸ್ಡ್ ಸಿಸ್ಟಮ್ಸ್ ಆದರೂ ತರ್ಬೋದು. ಇಷ್ಟು ಕಾಸಿನ ನಷ್ಟ ಮಾಡ್ತಾ ಇದ್ದೀವಿ ಇಲ್ಲಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? DK ಶಿವಕುಮಾರ್ ಅವರೇ, ನೀವೇ ಬರಬೇಕು. ಇನ್ನೂ 19 ಅಂತ ಹಾಕಿದ್ದಾರೆ ಸೋಮಣ್ಣ ಅವ್ರದ್ದು, ಬಟ್ ಇನ್ನೂ 10 ಡೇಸ್ ಬಾಕಿ ಇದೆ. ಆ ಬಾಕಿ ಇದ್ದಾಗಲೇ ಕೂಡ ಇಷ್ಟೊಂದು ಇದ್ದಾಗ ಜನರಿಗೆ ಎಷ್ಟೊಂದು ತೊಂದರೆ ಆಗುತ್ತೆ. ಇವರು ಜನಪರ ಆಗಿಬಿಟ್ಟು ಬಟ್ ಈ ಜನರಿಗೆ ತೊಂದರೆ ಮಾಡ್ತಿರುವಂಥದ್ದು ಯಾಕೆ? ಇವ್ರು ಇರುವಂಥದ್ದು ಬ್ಯಾನರ್ ಹಾಕಕ್ಕ ಅಥವಾ ಜನರ ಸೇವೆ ಮಾಡೋಕ್ಕೆ ಏನಕ್ಕೆ ಇದು ಇರುವಂಥದ್ದು? ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ. ಸರ್, ನಿಮ್ಮದು ಬರ್ತ್ಡೇ ಇದ್ದರೆ ನಿಮ್ಮ ಮನೇಲಿ ಮಾಡಿರಿ ಸರ್. ನಿಮ್ಮ ಫ್ರೆಂಡ್ಸ್ ಜೊತೆ ಕರ್ಕೊಂಡೋಗಿ ಒಳ್ಳೆ ಪಾರ್ಟಿ ಕೊಡಿಸಿ ಸರ್. ನಮಗೆಲ್ಲ ಯಾಕೆ ಈ ಥರ ತೊಂದರೆ? ಇಲ್ಲಿ ಓಡಾಡೋ ಮಕ್ಳಿಗೆ ತಲೆ ಹೊಡಿಬಹುದು, ಇಲ್ಲಿ ಓಡಾಡೋ ಹೆಣ್ಮಕ್ಳಿಗೆ ತಲೆಗೆ ಹೊಡಿಬಹುದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಖುಷಿ, ನಿಮ್ಮ ಸಂತೋಷಕ್ಕೆ ಇನ್ನೊಬ್ರಿಗೆ ದಯವಿಟ್ಟು ತೊಂದರೆ ಆಗದಿರಂಗೆ ನೋಡ್ಕೊಳ್ಳಿ. ಯಾಕಂದರೆ ಇದು ನಮ್ಮದು ಊರು. ನೀವಿಲ್ಲೇ ನೋಡ್ಬೋದು ಎಷ್ಟು ಜನ ನಮ್ಮ ಹಿಂದೆಗಡೆ ಓಡಾಡ್ತಿರ್ಬೋದು, ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಇದು ನಿಮಗೆ ಕಷ್ಟ ಅನಿಸಲ್ಲ, ಯಾಕಂದರೆ ಒಂದು ಸ್ವಲ್ಪ ಜನ ಫಾರ್ಚುನೇಟ್ ಆಗಿರ್ಬೋದು, ನಾವು ಕಾರಲ್ಲಿ ಓಡಾಡ್ಬೋದು, 2 ವೀಲರಲ್ಲಿ ಓಡಾಡ್ಬೋದು. ಬಟ್ 2 ವೀಲರ್ ಅವ್ರ ಸಮಸ್ಯೆ ನಾವು ಕಾರಲ್ಲಿ ಓಡಾಡೋರು ನಮಗೆ ಗೊತ್ತಾಗೋದಿಲ್ಲ. ಮಳೆ ಬಂತು, ಬಿಸಿಲು ಜಾಸ್ತಿ ಆಯಿತು, ರೋಡ್ ನೆಟ್ಟಗಿಲ್ಲ, ಯಾವ ರೋಡ್ ಗುಂಡಿ ಓಪನ್ ಇದೆಯೋ ಕ್ಲೋಸ್ ಇದೆಯೋ ಗೊತ್ತಿಲ್ಲ. ಬಿದ್ದರೆ ಸ್ಮೋಕ್ ಆದರೆ ಸ್ಮೋಕು, ಇಲ್ಲ ಅಂದರೆ ದೇ ವಿಲ್ ಹ್ಯಾವ್ ಟು ಲಿವ್ ಅನದರ್ ಡೇ ಟು ಟೆಲ್ ದ ಸ್ಟೋರಿ. ಇಷ್ಟೇ ಆಗ್ತಾ ಇರೋದು. ಈ ಬ್ಯಾನರಿಂದ ಆಲ್ರೆಡಿ 1-2-3 ಜನ ತೀರೋಗಿದ್ದಾರೆ. ಆರ್ಕೊಂಡು ಬಂದು ತಲೆಗೆ ಬಿದ್ದಿದೆ. ಅವ್ರು ಯಾವುದು ಕರ್ಮ ಮಾಡಿರಲಿಲ್ಲ. ಸಮಸ್ಯೆ ಆಗ್ತಿದ್ರು GBI ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಜಿನಿಯರ್ಸ್ ಏನು ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ಕಾಣಿಸ್ತಾ ಇಲ್ವಾ ಇದೆಲ್ಲ? ಸೊ ನೀವು ಒಳ್ಳೆ ಕ್ವೆಶನ್ ಹೇಳಿದ್ದೀರಾ. ಇವಾಗ ನಾನು ನಮ್ಮದು ಫೋನ್ ತೆಗಿತೀನಿ. ಇದು ಬೆಳಗ್ಗೆಯಿಂದ ನಾನು ಒಂದಷ್ಟು ಜನ ಇಂಜಿನಿಯರ್ಸಿಗೆ ನಾನು ಫೋನ್ ಮಾಡಿದ್ದೀನಿ, ಆಯಿತಾ? ನೀವು ನೋಡ್ಬೋದು, ಯಾರೂ ಒಬ್ರೂ ಬರೋದಿಲ್ಲ, ಯಾವ ಟೀಮೂ ಬರೋದಿಲ್ಲ. ನೀವು ಕಾಲ್ ಮಾಡಿದ ತಕ್ಷಣ ನಾನು ಕಾಲ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಟೀಮ್ಗೆ ಕೇಳಿದ್ರೆ ತೆಗಿಸ್ತೀವಿ ಸರ್, ಜಾಗ ಇಲ್ಲ, ಲೋಡ್ ಇಲ್ಲ, ಟೀಮ್ ಇಲ್ಲ ಅಂತಾರೆ. ನಾನೇ ಒಬ್ಬ ನಮ್ಮ ಟ್ರ್ಯಾಕ್ಟರ್ ರವಿ ಇದ್ದಾರೆ ಇಲ್ಲಿ, ಅವ್ರಿಗೆ ನಾವೇ ಕರೆಸ್ತೀವಿ. ನೀವು ಅವ್ರದ್ದು ಒಂದು ಕಮ್ಯಾಂಡ್ ಕೊಡಬೇಕು. ಇಲ್ವಾ? ನಿಮ್ಮ ಕೈನಲ್ಲಿ ತಾಕತ್ತಿಲ್ವಾ? ವಾಟ್ ದ ಗೌರ್ಮೆಂಟ್ ಹೈಕೋರ್ಟ್ ಏನು ಹೇಳಿದೆ ಅಂದರೆ GBI ತೆಗಿಬೇಕಿದು, ಪೊಲೀಸು ಇದನ್ನು ತಡಿಬೇಕು ಅಂತ. ನಿಮಗೆ ಇಬ್ಬರು ಡಿಪಾರ್ಟ್ಮೆಂಟ್ಗಳಲ್ಲೂ ಆಗ್ತಿಲ್ಲ ಅಂದರೆ ನಮ್ಮಂಥ ಜನರನ್ನು ಕರೀರಿ, ನಮಗೆ 1 ಸ್ಟಾರ್ ಕೊಡ್ರಿ ಸಾಕು, ಒಂದೇ 1 ಸ್ಟಾರ್ ಸಾಕು. ನಾವು ಇದನ್ನು ನಿಂತ್ಕೊಂಡು ತಡಿತೀವಿ. ಬಿಕಾಸ್ ನೀವುಗಳು ಸುಮ್ಮನೆ ಹೇಳ್ತಿದ್ದೀರಾ ಜನರು ಗೌರ್ಮೆಂಟ್ ಎರಡೂ ಒಟ್ಟಿಗೆ ಕೈ ಸೇರಿ ಕೆಲಸ ಮಾಡಬೇಕಂತ. ನೀವುಗಳು ಎದ್ದು ಬರ್ತಾಯಿದ್ದೀರಾ ಇಲ್ಲ ಸತ್ತು ಪ್ರಜೆಗಳ ಥರ ಇದ್ದೀರಾ? ಒಬ್ಬರು ಕಮ್ಯಾಂಡ್ ಕೊಟ್ಟರೆ ಫೋನ್ ಮಾಡಿ ನಮ್ಮ ಕೃಷ್ಣ ಬೈರೇಗೌಡರು ಅಂತವರು, ಅವಾಗೆಲ್ಲ ಎದ್ದು ಬಂದು ತೆಗಿಬೇಕು ಅಂತ ಅಂತೀರಾ. ಲೆಟ್ಸ್ ಟಾಕ್ ಅಬೌಟ್ ಫುಟ್ಪಾತ್ ಎನ್ಕ್ರೋಚ್ಮೆಂಟ್. ಇದು ಫುಟ್ಪಾತಾ ಇಲ್ಲ ಅಂದರೆ ಇದು ಆಕಾಶನ? ಇದು ಮೇಲೂ ಇಲ್ಲ ಕೆಳಗೂ ಇಲ್ಲ, ಆ ಥರ ಇರೋದಕ್ಕೆ ನಮ್ಮ ಇಂಜಿನಿಯರ್ಸ್ ಇದನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನನ್ನ ಹತ್ರ ಎವಿಡೆನ್ಸ್ ಇದೆ.
ಇನ್ ಫ್ರಂಟ್ ಆಫ್ ಎನ್ AEE ನಾವು ಹಿಂಗೆ ಕೇಳಿದ್ರೆ ತೆಗಿಸ್ತೀವಿ ಅಂತಾರೆ. ನಾವು ಅವ್ರಿಗೆ ಚಾಲೆಂಜ್ ಮಾಡಿ 3 ದಿನ ಟೈಮ್ ಕೊಟ್ಬಿಟ್ಟು ಬರ್ತೀನಿ ನಿನ್ಗೆ ಅದನ್ನ ತೆಗಿ ಅಂತ ಅನ್ನೋದಲ್ಲ ಸರ್. ಅಲ್ಲಿ ತೆಗ್ದಿದ್ದೀರಾ, ಇದು ಕಣ್ಮುಂದೆ ಆಗ್ತಾ ಇರೋದು ಸರ್. ನಿದ್ದೆ ಮಾಡ್ತಾ ಇದ್ದೀರಾ? ಗೌರ್ಮೆಂಟ್ ಆಫೀಸರ್ ಆಗಿ ಇವರು ರಾಜಕಾರಣಿಗೆ ಏನಂತ ಹೆದರ್ಕೊಳ್ತಾ ಇದ್ದಾರೆ, ಏನು ಇಷ್ಟೊಂದು ಭಯ ಬೇಕಾ ಇವರಿಗೆಲ್ಲ ಅಂತ. ಗುಡ್ ಪಾಯಿಂಟ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಇಲ್ಲಿ ನಾವು ಇಂಜಿನಿಯರ್ಸ್ನ ಕೇಳಿದ್ರೆ ಮೇಲ್ಗಡೆ MLAನ ತೋರಿಸ್ತಾರೆ, MLAನ ಕೇಳಿದ್ರೆ ಕೆಳಗಡೆ ಇಂಜಿನಿಯರ್ಸ್ನ ನೀವು ಕ್ವಶನ್ ಮಾಡಿ ಅಂತಾರೆ. ನಾನು ಮೊನ್ನೆ ಹೆಂಗೆ ಬ್ಯಾನರ್ ವಿಷಯಕ್ಕೆ ನಾನು ಹೋಗಬೇಕಾದ್ರೆ ಇಂಜಿನಿಯರ್ನ ಇಟ್ಕೊಂಡಿದ್ದೀನಿ. ರೌಡಿಸಮ್, ಲಿಟ್ರಲ್ ರೌಡಿಸಮ್. ಕೃಷ್ಣ ಬೈರೇಗೌಡ್ರೆ ನೀವೇ ಹೇಳಬೇಕು, ಇವರು MLA ಕಡೆಯವರಾ ಇಲ್ಲ ಇಂಜಿನಿಯರ್ ಕಡೆಯವರಾ? ಇಂಜಿನಿಯರ್ನ ಕ್ವೆಶನ್ ಮಾಡಿದ್ರೆ ಹೆಂಗೆ ರೌಡಿಸಮ್ ಮಾಡೋ ಅಂಥ ಇಂಜಿನಿಯರ್ಸು, ಇಲ್ಲ ನಮಗೆ ಒಂದು ಪವರ್ಫುಲ್ ಪೊಲಿಟಿಕಲ್ ಟೀಮ್ ಬೇಕಾ, ಇಲ್ಲ ಅಂದರೆ ನಮಗೆ ಮೈಂಡ್ಫುಲ್ ಟೀಮ್ ಬೇಕಾ? ಇದು ಜನರಿಗೆ ಕೊರತೆ ಆಗ್ತಿದೆ, ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಫುಟ್ಪಾತಲ್ಲಿ ಇಟ್ಕೊಂಡು ಫುಟ್ಪಾತ್ ಮೇಲೆ ನಡೆಯೋಕ್ಕಾಗ್ತಿಲ್ಲ ಸ್ವಾಮಿ. ಇದು ಕೆಳಗೂ ಇಲ್ಲ ಮೇಲೂ ಇಲ್ಲ. ಇದನ್ನು ಬಿಡಬೇಕಾ? ಇದನ್ನು ತೆಗೆಸ್ರಿ. ಇದನ್ನು ಇಲ್ಲ ಅಂದರೆ 50,000 ರೂಪಾಯಿ ದಂಡ ಹಾಕೋ ಅಂತ DK ಶಿವಕುಮಾರ್, ಪ್ಲೀಸ್. ನಿಮ್ಗೆಲ್ಲರಿಗೂ ರೆಸ್ಪೆಕ್ಟ್ ಬೇಕು ಅಂದರೆ ರೆಸ್ಪೆಕ್ಟ್ ಇಸ್ ಅರ್ನ್ಡ್. ಸುಮ್ಮನೆ ಯಾವನು ಬಿಟ್ಟಿಯಾಗಿ ಕೊಡೋದಿಲ್ಲ ಸರ್. ಹಂಗೆ ರೆಸ್ಪೆಕ್ಟ್ ಬೇಕು ಅನ್ನೋಂಗಿದ್ರೆ ಅಂಗಡಿಯಲ್ಲಿ ಸಿಕ್ಕಿರೋದು. ಏನಾದರೂ ಒಳ್ಳೆ ಕೆಲಸ ಮಾಡಿ ರೆಸ್ಪೆಕ್ಟ್ನ ಅರ್ನ್ ಮಾಡಿರಿ. ರೆಸ್ಪೆಕ್ಟ್ ಅನ್ನೋ ಇಂಜಿನಿಯರ್ಸ್ ಫಸ್ಟ್ ಆಫ್ ಆಲ್. ನಿಮ್ಮ ಕೆಲಸ ನೀವು ಮಾಡ್ತೀರಾ? ಇಲ್ಲಿ ಫುಟ್ಪಾತ್ ಮೇಲೆ ಎಷ್ಟು ಡೆಬ್ರೀಸ್ ಇದೆ, ಎಷ್ಟು ಕಸ ಇದೆ. ಇದು ಒಂದೇ ಅಲ್ಲ, ನಾವು ಒಂದು ಸ್ಪಾಟಲ್ಲಿ ನಿಂತ್ಕೊಂಡೇ 1,000 ಕೆಲಸಗಳನ್ನ ತೋರಿಸ್ಬೋದು. ನೀವು ವ್ಯಾಪಾರ ಮಾಡ್ತಿದ್ರೆ ಎತ್ತಿಸ್ತಾ ಇದ್ರು. ಹೌದು, ಇಮಿಡಿಯೇಟ್. ಯಾರು ನಿಮ್ಗೆ ಯಾರಿಗಾರು ತೊಂದರೆ ಆಗಿದೆಯಾ ಇದರಿಂದ? ಏನು ತೊಂದರೆ ಆಗಿದೆ? ಸ್ಕೂಲಿಂದ ಓಡ್ ಬರುವಾಗ ನಂಗೆ ತಲೆಗೆ ತಾಗೈತದು. ಎಷ್ಟು 2 ಸತಿ ಆಗೈತೆ ಆಲ್ರೆಡಿ. ಬ್ಯಾನರ್ ಇಂದ ನಿಮ್ಗೆ ತೊಂದರೆ ಈ ಆಗಿದೆ? ಜಾಸ್ತಿನೇ ತೊಂದರೆ ಆಗೈತೆ ನನಗೆ. ಎಲ್ಲ ಸ್ವಲ್ಪ ಈ ಕಡೆ ನೋಡ. 3-4 ಜನಂಗೆ ಆಗೈತದು. ನನ್ನ ಕಣ್ಮುಂದೆನೇ ನೋಡಿದ್ದೀನಿ ನಾನು. ಹೌದಾ? ಹಾಂ, ಆಗಿದೆ, ತಲೆಗೆ ತಾಗಿದೆ. ಏನು ಮಾಡಿರಿ? ಅದಕ್ಕೆ ಏನು ತಗೊಂಡ್ರಿ? ಟೀಚರ್ಸ್ ಹತ್ರ ಕಂಪ್ಲೇಂಟ್ ಮಾಡಿ ಏನಾರು ಹೇಳ್ತಾ ಇದ್ದಾರಾ? ನಾವೇನು ಮಾಡೋಕ್ಕಾಗಲ್ಲ. ಟ್ಯೂಷನ್ ಇದು ಸ್ಕೂಲ್ ಆಚೆಗಡೆ ಪ್ರಾಪರ್ಟಿ, ಸ್ಕೂಲ್ ಒಳಗಡೆ ಇರೋದಂದ್ರೆ ಅವ್ರು ಮಾಡ್ಬೋದು. ಆಚೆಗಡೆ ಪ್ರಾಪರ್ಟಿ ಇರೋದ್ರಿಂದ ಅವ್ರು ಏನು ಮಾಡೋಕ್ಕಾಗಲ್ಲ. ಹೌದಾ? ಹಾಂ. ಏನು ಹೇಳ್ತಾರೆ ನಿಮ್ಮ ಪ್ರಕಾರ? ಸರಿನಾ ತಪ್ಪಾ? ಒಂದೇ ವೆರಿ ಮಚ್ ತಪ್ಪು. ತಪ್ಪಲ್ವಾ? ತಪ್ಪು. ಎಷ್ಟು ಏಜ್ ನಿಮಗೆ? ನಮಗೆ ಇವಾಗ 14. 14 ವರ್ಷ. 14 ವರ್ಷ ಆಗಿರೋ ನಿನಗೆ ಅರ್ಥ ಆಗುತ್ತೆ. 50-60 ವರ್ಷ ಆಗಿರೋ ಅವ್ರಿಗೆ ಅರ್ಥ ಆಗಲ್ವಲ್ಲ. ಏನು ಹೇಳ್ತಾ ಇದ್ರಿ ಈಗ? ನಾನೇನು ಹೇಳೋಕ್ಕಾಗಲ್ಲ. ಅವ್ರು ನನಗಿಂತ ದೊಡ್ಡವರು, ಹೇಳಿದ್ರೆ ಇದಾಗುತ್ತೆ. ಏನು ಹೇಳೋಕ್ಕಾಗಲ್ಲ. ಅಲ್ಲ, ಇದೆಲ್ಲ ನೋಡ್ಬಿಟ್ಟು ನಿಂಗೆ ಓಟ್ ಪವರ್ ಸಿಕ್ಕಾಗ ಯಾರಿಗೆ ಓಟ್ ಹಾಕ್ತೀಯ ನೀನು ಹೇಳಪ್ಪ? ಓಟ್ ಹಾಕೋದು ಬೇಡ ಅನಿಸ್ತೈತೆ. ನೋಟಾ ಸೂಪರ್. ಇನ್ನೂ ಒಂದು ಫ್ಯಾಕ್ಟ್, ನಮ್ಮಲ್ಲಿ ನೋಟಾ ಅನ್ನೋದಿದೆ. ನಾನು ಕ್ಲಿಯರ್ ಆಗಿ ಆ್ಯಸ್ ಮೈ ವೋಟರ್ ರೈಟ್, ನಾನು ಅಲ್ಲಿ ನಂದು ಕಷ್ಟ ಬಿಟ್ಟು ಎಲ್ಲ ಬಂದು ಅಲ್ಲಿ ವೋಟ್ ಹಾಕಿದ್ದೀನಿ ಅಂದರೆ ನೋಟಾಗಿ ಯಾಕಿನ್ನ ಮರ್ಯಾದೆ ಇಲ್ಲ ಸ್ವಾಮಿ? 2012-13 ಮತ್ತೆ ನಿಮ್ಮದು ಬೈಲಾಸ್ ಎಲ್ಲ ಚೇಂಜ್ ಮಾಡಿದ್ದೀರಾ. ಲೀಸ್ಟ್ ಮೆಜಾರಿಟಿ 10 ವೋಟ್ ಇಟ್ಕೊಂಡು ಅವನು ಗೆದ್ಬಿಟ್ರೆ 10 ವೋಟ್ ಇರೋನು ತಲೆ ಇದೆಯಾ ಸ್ವಾಮಿ? ಜನರು ಇಲ್ಲಿ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ನಮಗೆ ಯಾರು ಬೇಡ ಅಂತ. ಈ ಥರ 1-2 ಇನ್ಸಿಡೆಂಟ್ ಆಗಿದೆ, ನೋಟಾ ಮೆಜಾರಿಟಿ ಬಂದಿದೆ. ಬಟ್ ಯಾಕೆ ನೋಟಾಗಿ ನಾವು ಇನ್ನೂ ಪವರ್ ತರ್ತಿಲ್ಲ? ನಮಗೆ ಯಾರೂ ಇಲ್ಲಿ ಬೇಕಾಗಿಲ್ಲ ಪೊಲಿಟಿಕಲ್ ಲೀಡರ್ಸ್ ಅಂತ. ಅಂದರೆ ಇದೇ ನೋಟಾ ನಮ್ಮ ಹೊಸ ಜನರಿಗೆ ಅವಕಾಶ ಕೊಡೋ ಅಂಥ ವೋಟಿಂಗ್ ರೈಟ್ಸ್ ಗೈಸ್. ಇನ್ನೂ ಒಂದು ಸಲ ಎಲೆಕ್ಷನ್ ಮಾಡಬೇಕು ಅಂತ ಅಂದರೆ ಯಾವನೋ ಬಿಟ್ಟೋದ, ಯಾರೋ ಸತ್ತ ಅಂದರೆ ಬೈ ಎಲೆಕ್ಷನ್ ಮಾಡಿಸ್ತೀವಿ. ಇನ್ನು ನಮಗೆ ಜನರು ನಮಗೆ ಅಂಥ ಲೀಡರ್ ಬೇಡ ಅಂದಾಗ ಯಾಕೆ ಸ್ವಾಮಿ ಹಿಂದೆ ಮುಂದೆ ಎದುರ್ತೀರಾ ಮತ್ತೆ ಒಂದು ಎಲೆಕ್ಷನ್ ಮಾಡಿಸೋದಕ್ಕೆ? ನೋಟಾಗಿ ಆ್ಯಕ್ಚುಲಿ ವ್ಯಾಲ್ಯೂ ಬರಲೇಬೇಕು. ನೋಟಾಗಿ ಬರಲಿಲ್ಲ ಅಂದರೆ ಯಾವಾಗ ಗೊತ್ತಾಗುತ್ತೆ ಜನರಿಗೆ ನಮ್ಗೆ ಇವ್ರು ಯಾರು ಬೇಡ ಅಂತ? ಅಂದರೆ ಅವ್ರು ಯಾರು ಬೇಡ. 14 ವರ್ಷದ ಹುಡುಗಂಗೆ ಗೊತ್ತಾಯ್ತು ಇದು ತಪ್ಪು ಅಂತ. ಬಟ್ ಇವರು 60-66 ವರ್ಷ ಆಗಿರೋ ಇವ್ರಿಗೆಲ್ಲ ಗೊತ್ತಾಗಲ್ವಾ ಏನು? ಸೊ ಆ್ಯಕ್ಚುಲಿ ಇದು ಹಿಂಗೆ ಹೇಳಿದ್ರೂ ತಪ್ಪಾಗುತ್ತೆ. ಒಬ್ಬ ಮಿನಿಸ್ಟರ್ ಇಲ್ಲ MLAಗೆ ಇದೆಲ್ಲ ನಾನು ಹೇಳ್ತಿಲ್ಲಪ್ಪ ನಮ್ಮ ಅಭಿಮಾನಿಗಳು ಮಾಡ್ತಿರೋದು ಅಂತಾರೆ. ನಿಮ್ಮ ಅಭಿಮಾನಿ ಅಂತಿರಲ್ಲ, ನಿಮ್ಮ ಅಭಿಮಾನಿಗಳಿಗೆ ನೀವು ಯಾವತ್ತಾದರೂ ಹೇಳಿದ್ದೀರಾ ಈ ಥರ ಮಾಡಬೇಡಿ ಅಂತ? ಯಾಕಂದರೆ ನನಗೊಂದಷ್ಟು ಜನ ಗೊತ್ತಿರೋರು ಇದ್ದಾರೆ, ಯಾವ ಪಾರ್ಟಿ ಏನಂತ ಹೇಳೋದು ಬೇಡ. ಬ್ಯಾನರ್ ಇಶ್ಯೂಸಿಂದ ನನ್ನಿಂದನೇ ಸ್ಟಾರ್ಟ್ ಆಗಿದಲ್ವಾ, ಇವಾಗ ನಮ್ಮಿಂದ ಅವರೇ ಕಮ್ಮಿ ಮಾಡಿದ್ದಾರೆ. ಬಟ್ ಇಲ್ಲಿ ಇನ್ನೂ ಬರ್ತಾನೇ ಇದೆ ಸ್ವಾಮಿ. ನಿಮ್ಗೆ ಯಾವಾಗ ತಲೆಗೆ ಹೋಗುತ್ತೆ? ಇಟ್ಸ್ ಜಸ್ಟ್ ದ್ಯಾಟ್ ನೀವು ಸತ್ತ ಪ್ರಜೆ ಥರ ಇರಬೇಡ್ರಿ. ಇದು ನಮ್ಮದು ಊರು, ಎಲ್ಲಾದರೂ ಇರಲಿ, ನಮ್ಮ ವಿಜಯನಗರನೇ ಬೇಡ. ನಾನು HSR ಲೇಔಟಲ್ಲಿ ಇದ್ರೂ ಹಿಂಗೆ ಇರ್ತೀನಿ. ಯು ಹ್ಯಾವ್ ವೋಟೆಡ್ ದಿಸ್ ಕರೆಂಟ್ ಗೌರ್ಮೆಂಟ್. ನೀವೆಲ್ಲರೂ ನಿಂತ್ಕೊಂಡು ಕ್ವೆಶನ್ ಮಾಡಬೇಕು. ಯಾಕಂದರೆ ಎಷ್ಟೊಂದು ಕಡೆ ಪೈಪ್ಲೈನ್ ಹಾಕಿದ್ದಾರೆ ಅಂತ ಇದ್ದಾರೆ, ಎಲ್ಲ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿಲ್ಲ. ತಿಳ್ಕೊಳ್ರಿ. ಈ ಬ್ಯಾನರ್ ಅಂತ ಬರುತ್ತಲ್ಲ, ಕಾಮಗಾರಿಕೆ ಬ್ಯಾನರು, ಈ ಬ್ಯಾನರಲ್ಲಿ ಯಾವುದಾದ್ರೂ ಇಂಜಿನಿಯರ್ ಮಾಹಿತಿ ಇದೆಯಾ? ಯಾವನಾದರೂ ಕಾಂಟ್ರಾಕ್ಟ್ರು ಯಾವ ರಸ್ತೆಯಲ್ಲಿ ಬರ್ತಿದೆ ಅಂತ ಮಾಹಿತಿ ಇದೆಯಾ? ಇಲ್ಲ ಅಂದರೆ ಏನು ಮಾಹಿತಿ ಕೊಡೋದಕ್ಕೆ ಇದು ಮಾಡ್ತಿದ್ದೀರಾ? ಇದು ಯಾವುದೋ ಹುಟ್ಟುಹಬ್ಬದ ಶುಭಾಶಯಗಳು.
ನೆಕ್ಸ್ಟು ಇನ್ನೊಬ್ರದ್ದು, ನೆಕ್ಸ್ಟ್ ಇನ್ನೂ ಒಂದು ಕಾರಣ. ಇದೇ ರೀತಿ ಒಂದು ಬಿಸ್ನೆಸ್ ಅವ್ರ ಬಿಲ್ಡಿಂಗ್ ಮೇಲೆ ಹಾಕಿರೋದನ್ನ ಬಂದು GB ಅವ್ರು ಕಿತ್ತಾಕ್ತೀರಾ. ನಿಮಗೆ ಕಿತ್ತಾಕೋದ್ರಲ್ಲಿರೋ ಸುಖ ಕೆಲಸ ಮಾಡಿಸ್ದ್ರಲ್ಲಿ ಇಲ್ವಾ? ಡೆವಲಪ್ಮೆಂಟ್ ನಿಮಗೆ ಸುಖ ಕೊಡಲ್ವೇನ್ರಿ? ತಲೆ ಅಲ್ವೇನ್ರಿ ನಿಮಗೆ? ನಿಮ್ಮದು ಕ್ವಾಲಿಫಿಕೇಷನ್ ಬ್ಯಾಕ್ಗ್ರೌಂಡ್ ಏನ್ರಿ ನಿಮ್ಮದು? ಏನು ಮಾಡ್ತಾಯಿದ್ದೀರಾ ನೀವು? ಬರೀ ನೀವು 3 ಹೊತ್ತು ಕಾಲ್ ಮಾಡಿದ್ರೆ ಆನ್ಸರ್ ಮಾಡಲ್ಲ, ಏನೂ ಇಲ್ಲ. ಈ ಥರ ಇಂಜಿನಿಯರ್ಸ್ ನಮಗೆ ಬೇಡ ಸರ್. ನಮ್ಗೆ ಬೇಕು ಅಂದರೆ ಒಬ್ಬೊಬ್ಬ ಇಂಜಿನಿಯರ್ ಮೇಲೂ ನಾವು RTI ಹಾಕಿ. ಹೇಳ್ಬೋದಾ ಯಾರು ಏನು ಅಂತ? ಸೊ ನಿಮಗೆ ಹೇಳ್ತೀನಿ, ನಂದು ಪೇಜ್ ಯುವ ಕ್ರಾಂತಿ ಅಂತ ಇದೆ, ನೀವು ಹೋಗಿ ನೋಡ್ರಿ. ಹೇಳ್ತೀನಿ, ಅದರಲ್ಲಿ ನಾವು ಕ್ಲೀನ್ ಮಾಡಿರೋದು ಒಂದು ವಿಡಿಯೋ ಇದೆ. ಇದು ಒಬ್ಬ AEE ಇಂಜಿನಿಯರ್ ಮಂಜುನಾಥ್ ಅಂತ ಇದ್ದಾರೆ. ಅವ್ರು ನನ್ನ ಮೇಲೆ ಇಮಿಡಿಯೇಟ್ FIR ಹಾಕ್ಸ್ತಾರೆ ನಮ್ಮ ಚಂದ್ರಲೇಔಟ್ ಸ್ಟೇಷನಲ್ಲಿ. ಏನಂತ, ನಾವು ಕ್ಲೀನ್ ಮಾಡ್ದಂಗೆ ಓಡೋಗಿದ್ದೀವಿ ಅಂತ. ನಂದು ರೀಲ್ನ ತೆಗೆದು ನೋಡ್ರಿ. ನಾವು ಮಾಡಿಲ್ದರ ಕಸನೂ ಕ್ಲೀನ್ ಮಾಡಿ ಅಲ್ಲಿ 2 GB ಆಟೋ ನಿಮ್ಮ ಟೀಮಿಂದನೇ ತರಿಸಿ ಅಲ್ಲಿ ನಿಲ್ಲಿಸಿ ಅದಕ್ಕೆ ಕಸ ಹಾಕ್ಸಿದ್ದೀವಿ. ಅಷ್ಟು ಕಾಮನ್ ಸೆನ್ಸ್ ನಮಗಿದೆ. ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೆಂಗೆ ಗೊತ್ತಾಗೋದು? ಅಲ್ಲಿ ಹೋಗಿ ಸ್ಟೇಷನಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ. ಪ್ಲಸ್ ನನಗೆ ಡೈರೆಕ್ಟಾಗಿ ಹೇಳ್ತಾರೆ, ಸರ್ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಮಂಜುನಾಥ್ ಅವರೇ, ಯಾಕಂದರೆ ನನ್ನಂಥವ್ರು ಒಬ್ಬನಿಗಾದರೆ ನೀವು ಇವತ್ತವರೆಗೂ ನನಗೆ ಸಿಕ್ಕಿಲ್ಲ. ನೀವು ಸಿಗ್ತೀನಿ ಅಂತ ಇದ್ದೀರಾ, ಸಿಕ್ಕೇ ಇಲ್ಲ. ಅದಕ್ಕೆ ಇದೆಲ್ಲ ಜನರಿಗೂ ಗೊತ್ತಾಗಲಿ. ಏನಂತಾರೆ ಗೊತ್ತಾ ಇವರು ಹೇಳ್ತಾರೆ, ಸರ್ ನಾನು ಅದು ಕಂಪ್ಲೇಂಟಲ್ಲಿ ಏನಿದೆ ಅಂತ ನಾನು ಇವತ್ತವರೆಗೂ ಓದೇ ಇಲ್ಲ ಸರ್. ಏನು ಕಾಮಿಡಿ ಮಾಡ್ತಿದ್ದೀರಾ ಸರ್? MLA ಇಂದ ಕಾಮಿಡಿನಾ, ಇಲ್ಲ ಅಂದರೆ ಇಂಜಿನಿಯರ್ಸ್ ನೀವು ಕಾಮಿಡಿ ಆಡ್ತಿದ್ದೀರಾ? ಪವರ್ ಇದೆ, ಪೊಸಿಷನ್ ಇದೆ ಅಂತ ಆಟ ಆಡ್ಬೋದಾ? ಒಂದು ಸಲ ಜನರು ಸೇರ್ಕೊಂಡು ಸಸ್ಪೆಂಡ್ ಮಾಡಿಸಿದ್ರೆ MLA ಆರ್ ಇಂಜಿನಿಯರ್ಸ್, ನಿಮ್ಮದು ಭವಿಷ್ಯ ಏನಾಗುತ್ತೆ ಗೊತ್ತಾ ಸರ್? ಪ್ಲೀಸ್ ದಯವಿಟ್ಟು, ಪೀಪಲ್ ಆರ್ ನಾಟ್ ಫೂಲ್ಸ್. ಇನ್ನೂ ಒಂದು ಸಲ ಹೇಳ್ತೀನಿ, ಜನರು ಬುದ್ಧಿವಂತರು, ತಿಳ್ಕೊಳ್ರಿ. ನೀವು ಓವರ್ ಸ್ಮಾರ್ಟಾಗಿ ಆಡಬೇಡ್ರಿ. ಒಂದೊಂದು ಪ್ರೂಫ್ ಬೇಕು ಅಂದರೆ ತೆಗ್ದಿಡೋ ತಾಕತ್ತು ನಮಗಿದೆ. ಪ್ಲೀಸ್, ನೀವು ಪಬ್ಲಿಕ್ ಸರ್ವೆಂಟ್, ನೀವಿರೋದು ಜನರಿಗೋಸ್ಕರ ಕೆಲಸ ಮಾಡಿರಿ. ಯಾರೋ ಒಬ್ಬ ಪೊಲಿಟಿಷಿಯನ್ ಬಂದು ಕಮಾಂಡ್ ಕೊಟ್ಟ ಅಂದಾಗ ಎದ್ಬಿಟ್ಟು ಕೆಲಸ ಮಾಡೋದಲ್ಲ. ದಿಸ್ ಆ್ಯನ್ ಓಪನ್ ಚಾಲೆಂಜ್ ಟು ಎವ್ರಿ ಸಿಂಗಲ್ ಇಂಜಿನಿಯರ್. ನಿಮಗೆ ಯಾರಿಂದನೂ ಕಮಾಂಡ್ ಬೇಡ ಸರ್. ನಿಮ್ಮ ಕೆಲಸದ್ದು ಡ್ಯೂಟೀಸ್ ಏನಿದೆಯೋ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ನೀವು ಅದನ್ನು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಡೂ ಇಟ್ ಆಸ್ ಯುವರ್ ಡ್ಯೂ ಡಿಲಿಜೆನ್ಸ್. ನಮ್ಮ ಸಿಟಿ ಚೇಂಜ್ ಆಗುತ್ತೆ, ಯಾರೂ ಬೇಕಾಗಿಲ್ಲ ನಮಗೆ. ಪಾಪ ಕೃಷ್ಣ ಬೈರೇಗೌಡರು ಅವರು ಎಲ್ಲ ಕಡೆನೂ ಇರೋಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೊಳ್ರಿ, ಕಮಿಷನರ್ ಎಲ್ಲ ಕಡೆ ಇರೋಕ್ಕಾಗಲ್ಲ. ನೀವು ನಿಮ್ಮ ಕೆಲಸ ಮಾಡ್ತಿದ್ದೀರಾ? ಆರ್ ಯು ಟ್ರೂ ಟು ದಿಸ್? ಆದರೆ ಮಾಡಿರಿ, ಇಲ್ಲ ಅಂದರೆ ರಿಸೈನ್ ಮಾಡಿ ಓಡ್ರಿ. ಬೇಜಾನ್ ಜನ ಕೆಲ್ಸಕ್ಕೆ ಕಾಯ್ತಾ ಇದ್ದಾರೆ, ಅವ್ರು ಬರ್ತಾರೆ, ಅವ್ರು ಕೆಲಸ ಮಾಡಿಸೋ ತಾಕತ್ತಿದೆ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇದು ರೋಡಲ್ಲಿಲ್ಲ, ಆಕಾಶದಲ್ಲಿಲ್ಲ ಅಂತ ಅಂದ್ಕೊಂಡು ಇದು ತೇಲಾಡ್ತಾ ಇದೆ ಅಂತ ಅಂದ್ಕೊಳ್ಬೇಡ್ರಿ. ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಇದರಿಂದ ಮೊಳೆಗಳು ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಒಂದು ಸಲ ಯಾವನಿಗಾದರೂ ಚುಚ್ಕೊಂಡ್ರೆ ಏನಾದರೂ ಆಯಿತು ಅಂದರೆ ನೀವು ಬಂದು ಮೆಡಿಕಲ್ ಬಿಲ್ಸ್ ಕಟ್ಟೋದಿಲ್ಲ ಸರ್. ನೀವು ಮೆಡಿಕಲ್ ಬಿಲ್ಸ್ ಕಟ್ತಾ ಇಲ್ಲ. ಸತ್ತಿರೋರ್ಗೆ ಯಾರಿಗೂ ಕಾಂಪನ್ಸೇಷನ್ ಹೋಗಿಲ್ಲ ನಿಮ್ಗಳ ಕಡೆಯಿಂದ. ಪ್ಲೀಸ್ ತಿಳ್ಕೊಳ್ರಿ. ಸೊ ಏನಿಲ್ಲ, ಅಷ್ಟೇ. ಇದು ಬ್ಯಾನರ್ಸ್ನೆಲ್ಲ ಯಾವಾಗ ತೆಗಿತಾರೆ? ಒಬ್ರೊಬ್ರದ್ದು ಹುಟ್ಟು ಹಬ್ಬ ನಾಳೆ. ಇವಾಗ ನನ್ನ ಮೇಲೇ ಹೇಳ್ತಾರೆ ಈ ಥರ ಬ್ಯಾನರ್. ಇದು ಅಲ್ಲ, ನಾವು ಕೊಡೋ ಅನ್ನದಾನದ ಮುಂದೆ ಈ ಥರ ಒಂದು ಬ್ಯಾನರ್ ತೊಗೊಂಡು ಬಂದು ಇಕ್ಕಿದ್ದೀವಿ ನಾವು. ನಾನೇ ಬ್ಯಾನರ್ ಹಾಕ್ಸಿದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ AEE ಹೇಳ್ತೀನಿ ರೀ, ಅವ್ನ ಮನುಷ್ಯಂದು ಅವ್ರನ್ನ ಒಂದು ಸ್ವಲ್ಪ ತೋರಿಸೇ ಬಿಡೋಣ ಯಾರು ಅಂತ, ಅವಾಗ ಅಟ್ಲೀಸ್ಟ್ ಗೊತ್ತಾಗುತ್ತಲ್ವಾ. ನನ್ನ ಮೇಲೆ ಹೇಳ್ತಾನೆ, ನಾನೇ ಬ್ಯಾನರ್ ಹಾಕ್ಸಿದ್ದೀನಿ, ನೀನೇನು ನನಗೆ ಹೇಳ್ತೀಯ ಹೋಗೋಲೆ ಅಂತಾನೆ. ಈ ಥರ ಇಂಜಿನಿಯರ್ಸ್ಗೆ ನಾವು ಏನಂತ ಅನ್ಬೇಕು? ನಿಮಗೆ ತೋರಿಸ್ತೀನಿ ನೋಡಿ, ಮಹಾನ್ ಭಾವ ಇಂಜಿನಿಯರ್ನ. ನೋಡ್ರಿ, ಇವರೇ ಇಂಜಿನಿಯರು AEE. ಅವತ್ತು ಸ್ಪಾಟಲ್ಲಿದ್ದಾಗ ಬ್ಯಾನರ್ ತೆಗ್ಸಿ ಅಂತ ಅಂದಾಗ ಓಡೋಗ್ತಾಯಿದ್ರು, ಮಾತಾಡೋದಕ್ಕೆ ಎದುರ್ಕೊಳ್ತಾಯಿದ್ರು. ಇವತ್ತವರೆಗೂ ನನ್ನ ಮೇಲೆ ಹೇಳ್ತಾರೆ ನಾನು ಬ್ಯಾನರ್ ಹಾಕ್ಸಿದ್ದೆ ಅಂದ್ಬಿಟ್ಟು. ಪ್ರೂಫ್ ಇದ್ದರೆ ತೊಗೊಂಡು ಬನ್ನಿ ಸರ್. ನಾನು ಹೇಳ್ತಾ ಇದ್ದೀನಿ, ಪ್ರೂಫ್ ಇದ್ದರೆ ತೊಗೊಂಡು ಬನ್ನಿ. ಸುಮ್ಮನೆ ಹೇಳೋದು ಸುಲಭ, ಈ ಥರದನ್ನ ತೆಗ್ಸಿ ಅನ್ನೋದು ಕೆಲಸ ಮಾಡೋದು ತುಂಬಾ ಕಷ್ಟ. ನಾವು ಫೇಮಸ್ ಆಗಬೇಕು ಅನ್ನೋಂಗಿದ್ರೆ ನಾನು ಮುಖ ಹಿಡ್ಕೊಂಡೇ ಮಾಡ್ತಿದ್ದೆ. ಪಾಪ ಇವ್ರು ಬಂದು ನ್ಯೂಸ್ ಅಂತ ಅಂದಿದ್ದಕ್ಕೆ ನಾನು ಓಕೆ ಅಂತ ಅಂದಿದ್ದೀನಿ. ನನ್ನ ವೀಡಿಯೋಸಲ್ಲೇ ನಾನು ಇವಾಗ ಮುಖ ತೋರಿಸ್ತಾ ಇದ್ದೀನಿ. ಯಾರಿಗೂ ಹೆದರ್ಕೊಂಡು ಮಾಡ್ತಿರ್ಲಿಲ್ಲ, ಧೈರ್ಯವಾಗೇ ಮಾಡ್ಬೋದು. ಧೈರ್ಯವಾಗಿ ನಿಮ್ಮ ಮುಂದೆನೇ ಬಂದು ಕ್ವೆಶನ್ ಮಾಡ್ತೀವಿ ಅಂತ ಅಂದರೆ, ಇವತ್ತು ಒಬ್ಬ ಯುವ ಕ್ರಾಂತಿ 100 ಜನ ಸಿಟಿಯಲ್ಲಿ ಕ್ವೆಶನ್ ಮಾಡೋಂಗೆ ಆಗಿದ್ದಾರೆ. ನಿಮಗೆ ತಿಳ್ಕೊಳ್ರಿ, ನೀವು ಇನ್ನೂ ಯೂತ್ಸ್ನ ನೀವು ಟ್ರಿಗರ್ ಮಾಡ್ತಿದ್ರೆ ನೇಪಾಳಲ್ಲಿ ಆಗಿದ್ದಿಲ್ಲ, ಆಗೋದೇನು ದೊಡ್ಡ ವಿಷಯ ಅಲ್ಲ.
ನಿಮ್ಮನ್ನು ಪವರಿಂದ ಕಿತ್ತಾಕ್ಸಿ ನಿಮ್ಮನ್ನ ಕಳಿಸಿ ಬೇರೆ ಪವರ್ ತರಬೇಕು ಅಂದರೆ ವಿ ವಿಲ್ ಆಲ್ವೇಸ್ ಫೈಂಡ್ ಅ ವೇ. ನೀವು ಆ ಥರ ಎಕ್ಸ್ಟೆಂಟ್ಗೆ ಹೋಗಿ ನೀವು ಪವರ್ನ ಕಳ್ಕೊಂಡು ಅಜೀಬ್ ಆಗಬೇಕು ಅನ್ನಂಗಿದ್ರೆ ಮಾಡಿರಿ ನಿಮ್ಮದು ಆಟಗಳನ್ನ. ಇಲ್ಲ ಅಂದರೆ ಬ್ಯಾನರ್ ಫ್ರೀ ಬೆಂಗಳೂರು ಮಾಡಿರಿ. ದಿಸ್ ಇಸ್ ನಾಟ್ ಅ ಫ್ರೀ ಆ್ಯಡ್ ಸ್ಪೇಸ್. ಬಿಟ್ಟಿ ಬೆಂಗಳೂರು ಅಲ್ಲ. ಬಿಟ್ಟಿಯಾಗಿ ಎಲ್ಲವನ್ನೂ ನೀವು ಅವರು ನಿಮ್ಮದು ಇದ್ದರೆ ನಿಮ್ದು ಅಂಡರ್ ಡೀಲಿಂಗ್ಸ್ ನಡೆಸ್ಕೊಳ್ರಿ. ದಿಸ್ ಆ್ಯಡ್ ಸ್ಪೇಸ್ ಫಾರ್ 20 days ಒಬ್ಬ ಮನುಷ್ಯನಿಗೆ. ನಾನು ನಿಮಗೆ ಒಂದು ಸಿಂಪಲಾಗಿ ನಾನು ಮೆಟ್ರೋದು ಚಾರ್ಜಸ್ಸೇ ತೋರಿಸ್ತೀನಿ. ಮೆಟ್ರೋಲ್ಲಿ ಅಡ್ವರ್ಟೈಸಿಂಗ್ ಮಾಡೋದಕ್ಕೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಗೌರ್ಮೆಂಟಿಗೆ ತಾಕತ್ತಿದ್ರೆ ಅವ್ರು ಅಂದಿರೋದು ಫೈನು ಪೆನಾಲ್ಟಿ ಅಷ್ಟೇ ಅಲ್ವಾ. ಇದು ಮೆಟ್ರೋದು ಕರಿಕಲಮ್, ಇದು ನೀವು ನೋಡ್ಬೋದು, ನನ್ನ ಫೋನಲ್ಲಿ ತೋರಿಸ್ತಾ ಇರೋದು. ಇದರಲ್ಲಿ ಅವ್ರಿಗೆ ಡೆಪಾಸಿಟ್ದು ಅನ್ನೋದಿದೆ. ಇಲ್ಲಿ ಕಂಡೀಷನ್ ಅಪ್ಲಿಕಬಲ್ ಟು ಫಿಲ್ಮ್ ಶೂಟಿಂಗ್. 50,000 ರೂಪಾಯಿ 1 ಅವರ್ಗೆ, 6 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಬೇಕು. ಇಲ್ಲಿ ಇವ್ರಿಗೆ ಬಿಟ್ಟಿ ಬೆಂಗಳೂರಾ? ಫ್ರೀ ಬಿಟ್ಟಿ ಬೆಂಗಳೂರು. ನಿಲ್ಸ್ರಿ ಸರ್, ಇದು ನಿಮ್ಮದೇ ಸಿಸ್ಟಮು, ನಿಮ್ಮದೇ. 50,000 ರೂಪಾಯಿ 1 ಅವರ್ಗೆ. ಇದು ಎಷ್ಟು ದಿನ ಇರುತ್ತೆ? ಎಷ್ಟು ದಿನ ಇರುತ್ತೆ ಸರ್? 20,500 ಕೋಟಿಗೆ ನಷ್ಟ. ಡಿ ಕೆ ಶಿವಕುಮಾರ್ ಅವರೇ, ನೀವು ಕಟ್ತೀರಾ ಸರ್ ನಿಮ್ಮ ಜಾಬಿಂದ? ನೀವು ಕಾಲೇಜ್ ನಡೆಸ್ತಾ ಇದ್ದೀರಾ, ಮುಂದೆ ಫ್ಯೂಚರಲ್ಲಿ ಯೂತ್ಸ್ ಇನ್ನೂ ಒಳ್ಳೆ ಯೂತ್ಸ್ ಬರಲಿ ಅಂತ ಇಂಥ ಕೆಲಸ ಮಾಡೋದಕ್ಕೆ. ಇಲ್ಲ ಅಂದರೆ ಅಲ್ಲಿ ರೋಡ್ ಹಾಕ್ತಿದ್ದಾರೆ, ಕಿತ್ತೋಗುತ್ತೆ ರೋಡ್ 2 ತಿಂಗಳಲ್ಲಿ. ಈ ಥರ ಕಳಪೆ ಕೆಲಸ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋದಕ್ಕೆ ನೀವು ಕಾಲೇಜ್ ನಡೆಸ್ತಾ ಇರೋದು? ಪ್ಲೀಸ್ ಇದನ್ನೆಲ್ಲ ತಗ್ಸ್ರಿ ಸರ್. ಲಿವ್ ಬೈ ಯುವರ್ ವರ್ಡ್ಸ್, ಬಿ ಅ ಮ್ಯಾನ್ ಆಫ್ ಯುವರ್ ವರ್ಡ್. ಐ ಲಿವ್ ಬೈ ದಟ್ ಪಾಲಿಸಿ. ಪ್ಲೀಸ್ ಯು ಬಿ ಅ ಮ್ಯಾನ್ ಆಫ್ ಯುವರ್ ವರ್ಡ್. ಯಾರ್ಯಾರು ಹೇಳ್ತಾ ಇದ್ದೀರೋ ಇದೆಲ್ಲ ತಪ್ಪು ಅಂತ, ಪ್ಲೀಸ್ ಲಿವ್ ಬೈ ದ ಸ್ಟೇಟ್ಮೆಂಟ್, ಬಿ ಅ ಮ್ಯಾನ್ ಆಫ್ ಯುವರ್ ವರ್ಡ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.